ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಆತ್ಮೀಯರೇ, ನಾವು ಇವತ್ತು ಮತ್ತು ಇನ್ವೆಸ್ಟ್ ಕರ್ನಾಟಕ ಕುರಿತಾಗಿ ಅದು ಸುತ್ತಮುತ್ತ ಒಂದಿಷ್ಟು ಚರ್ಚೆಗಳನ್ನು ಮಾಡ್ಬೇಕಂತ ಮಾಡಿದ್ದೀವಿ. ಯಾಕಪ್ಪ ಅಂತಂದ್ರೆ ನಮ್ಮಲ್ಲಿ ಇನ್ವೆಸ್ಟರ್ಸ್ ಹೆಚ್ಚು ಬಂದರೆ ನಮ್ಮ ಅಭಿವೃದ್ಧಿ ಆಗ್ತದೆ ಅನ್ನುವಂಥದ್ದು ಇತ್ತೀಚಿನ ಡೆವಲಪ್ಮೆಂಟ್ಗಳ ನೆಲೆಯಲ್ಲಿ ಹೌದು ಇರಬಹುದು ಅನ್ನುವಂಥ ಮಾತುಗಳನ್ನು, ಇದು ನಿಜವಾಗಿಯೂ ಥರ್ಡ್ ವರ್ಲ್ಡ್ ಕಂಟ್ರಿಗಳಿಗೆ ಅಂದರೆ ಮೂರನೇ ಜಗತ್ತಿನ ದೇಶಗಳಿಗೆ ಇದು ಅಪಕಾರಿನ ಅನ್ನುವಂಥದ್ದು ಒಂದು ದೊಡ್ಡ ಚರ್ಚೆ ಮಾಡಬೇಕಾಗಿದೆ ಇವತ್ತು. ಹೌದು, ಕರ್ನಾಟಕಕ್ಕೆ ಇವತ್ತು 4 ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಮಾಡೋಕ್ಕೆ ಮುಂದೆ ಬಂದಿದ್ದಾರೆ. ಬೇರೆ ಬೇರೆ ಹುಡುಕಿದ್ದಾರೆ ಇನ್ವೆಸ್ಟರ್ಸ್. ಈ ಎಲ್ಲ ಈಗಾಗಲೇ 3.5 ಇದೊಂದು 7 ಇದೊಂದು 4 ಅಂದರೆ 7.5 ಲಕ್ಷ ಕೋಟಿ 2 ದಿವಸ ಬಂತು. ಇನ್ನೂ ಬರ್ತದೆ, ದುಡ್ಡು ಕೊಡ್ತಾರೆ. ಯಾಕಪ್ಪ ಅಂದರೆ ಅವ್ರ ಇಂಡಸ್ಟ್ರಿಗಳನ್ನು ತಮ್ಮ ಒಂದು ಏನಿಲ್ಲ ತಯಾರಿಕೆ ಉಪಯೋಗ ಮಾಡಿಕೊಂಡು ಇಲ್ಲೇ ಜನರಿಗೆ ತಯಾರು ಮಾಡ್ತಾರೆ. ನಮ್ಮದೆಲ್ಲ ಒಂದು ಸಾಮಾನ್ಯ ನಮಗೆ ಯಾವುದೇ ಕಂಪನಿ ಇದ್ದರೂ ವಿಶೇಷವಾಗಿ ಅವ್ರು ದುಡ್ಡು ಹಾಕ್ಕೊಂಡು ಅದು ತಕ್ಕಂಗೆ ಕೆಲಸನೂ ಮಾಡಿಸ್ಕೊಳ್ತಾರೆ ಅಂತೇಳಿ. ಅಂದ್ರೆ ಕಂಪ್ನಿಗಳಿಂದ ನಮ್ಮ ದೇಶದ ಅರ್ಥವ್ಯವಸ್ಥೆ ಬಲಿಷ್ಠ ಆಗ್ತದೆ ಅಂತೇಳಿ ಓಪನ್ ಮಾರ್ಕೆಟದ ಒಂದು ನಂಬಿಕೆ. ಇದು ನಿಜಾನ ಅಂತ. ಯಾಕಂದರೆ ಓಪನ್ ಮಾರ್ಕೆಟ್ನ ಸೆಳೆವಿಗೆ ಬಿದ್ದಂತಹ ಅನೇಕ ಬಡದೇಶಗಳು ಯಾವ ಉದ್ಧಾರ ಆಗಿದಾವ, 1-2 ಉದಾಹರಣೆ ಹೇಳ್ರಿ ನೋಡು. ಕರ್ನಾಟಕದ ಬಗ್ಗೆ ಅಂತ ಅಡ್ಡಿಲ್ಲ, 7 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ, ಮಾಡಲಿ. ಅವ್ರು ನಮ್ಮ ಭೂಮಿ ಕೊಡೋನು, ಜಲ ಅಂದ್ರೆ ನೀರ ಜೊತೆಗೆ ಗಾಳಿಯಿಂದ ಫ್ರೀ ಬಂದ ಬರ್ತಿರ್ತದೆ, ಎಲ್ಲ ಕೊಡೋನು, ಐಟಿ ಉದ್ಯೋಗಗಳು ಮಾಡಲಿ, ಸೃಷ್ಟಿ ಆಗಲಿ ಅಂತೇನೋ ಒಳ್ಳೆಯ ಉದ್ದೇಶದಿಂದ ನಮ್ಗೆ ಒಳ್ಳೇದಾಗ್ತದೆ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಭಾರತದ ದೊಡ್ಡ ಒಂದು ಮಾರ್ಕೆಟ್ ಅದ ರೀ. ಮಾರ್ಕೆಟ್ ಅಂದ್ರೆ ಕೊಳ್ಳೋರು ಅದಾರ. ಇಲ್ಲೇ ನಾವು ಏನೋ ತಯಾರು ಮಾಡಿದ್ರು ಮಾರೋದ್ರಿಂದ ನಮ್ಗೆ ಲಾಭ ಬರ್ತದೆ. ನಾವು ಎಷ್ಟು ಇನ್ವೆಸ್ಟ್ ಮಾಡಿರ್ತೀವಿ ಅದಕ್ಕೆ ಹೆಚ್ಚು ಬರ್ತದೆ ಅನ್ನೋದು ಈ ಕಂಪ್ನಿಗಳ ಒಂದು ಲೆಕ್ಕಾಚಾರ. ಈ ಕಂಪ್ನಿಗಳು ಅಂದ್ರೆ ಏನು ರೀ, ಇವರೆಲ್ಲರೂ ವ್ಯಾಪಾರಸ್ಥರಣ. ಎಕ್ಸಸ್ ದುಡ್ಡು ಇರ್ತದೆ, ಆ ದುಡ್ಡನ್ನು ತಂದು ಇಲ್ಲಿ ಹೂಡೋದು, ಇಲ್ಲಿ ಜನರಿಂದ ಕೆಲಸ ಮಾಡಿಸ್ಕೊಳ್ಳೋದು. ಮತ್ತು ಇಂಡಿಯಾದೊಳಗೂ ಇದ್ರೊಳಗೆ ಲೇಬರರ್ಸ್ ಸಿಗ್ತಾರೆ ಅನ್ನುವಂಥದ್ದು ಈಗಾಗಲೇ ಸ್ಪಷ್ಟ ಆಗಿದೆ. ಯಾಕಂದ್ರೆ ಸರ್ಕಾರಿ ನೌಕರಿಗಳ ಈ ದೇಶದಲ್ಲಿ ಇಲ್ಲವೇ ಇಲ್ಲ ಅಂದರೂ ಅಡ್ಡಿ ಇಲ್ಲ. ಯಾಕಂದ್ರೆ ಕಡಿಮೆ ಆಗಲಿಕ್ಕೆ ಹಚ್ಚಿದವ್ರೆ. ಅದ್ರಾಗ ಮೋದಿಯವ್ರು ಬಂದನಂತ ಇನ್ನೂ ಜೋರಾಗಿದೆ. ಕಾಂಗ್ರೆಸ್ ಏನು ಒಂದು ಸ್ಟೆಪ್ಸ್ ಇಟ್ಟು ಫಸ್ಟಾಗೆ ಓಪನ್ ಮಾರ್ಕೆಟ್